ಅಣ್ಣ ನಾನು ಕೇಳ್ತಿರೋದಲ್ಲಣ್ಣ, ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ, ಆಗಿಲ್ಲ ಅದು ಇದು ಅಂತಾರಲ್ಲ, ಅಲ್ಲಿ ಒಂದು ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ ಅಣ್ಣ, 7 ಶೋ ಕೊಟ್ಟಾರಲ್ಲ, ಏನ್ ಬರ್ತಿದೆ ಅಣ್ಣ ಅಲ್ಲಿ? 7 ಶೋ ಕೊಡೋದು ಏನ್ ಬರ್ತಿದೆ ಅಲ್ಲಿ? ಡಿಸ್ಕಸ್ ಮಾಡಲ್ಲ ಅಂತಾರೆ. ಅದು ಇಷ್ಟು ಸುಮ್ಮನೆ ನಮ್ಗೆ ಹೇಳ್ತಾರೆ ಅಂದ್ರೆ ನಾವು ಹೋಗಿ ನೋಡಲ್ವಾ? ಅವ್ರು ಹೇಳ್ತಿರೋದು ಏನು ಅಂದ್ರೆ 1,60,000 ರೂಪಾಯಿ ಬಂದಿದೆ GT ಮಾಲ್ ಅಲ್ಲಿ, ಎರಡು ಶೋಕ್ ಬಂದಿರೋದು ಒಂದ್ ವಾರಕ್ಕೆ 1,60,000 ಬಂದಿದ್ರೆ ಅಷ್ಟೆಲ್ಲ ನೋಡ್ಸಕ್ಕಾಗಲ್ಲ ಇನ್ನೊಂದು ಶೋ ಅಂತಾರೆ. ಹಂಗಾರೆ 1,60,000 ರೂಪಾಯಿ ದುಡ್ಡು ಅಲ್ವಾ? ಕಮ್ಮಿನಾ ಅದು? 6 ಮಂತ್ಸ್ ಅಲ್ಲಿ ಹೈಯೆಸ್ಟ್ ಅಮೌಂಟ್, 6 ಮಂತ್ಸ್ ಅಲ್ಲಿ ಅದೇ ಹೈಯೆಸ್ಟ್. ಒಳ್ಳೆ ಪ್ರೈಮ್ ಟೈಮ್ದೆಲ್ಲ ತೆಗೆದು ಬಿಡೋದು, ಯಾವ್ದೋ ಶೋ ಕೊಡೋದು. ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ, ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್ ಇಲ್ಲಿ? ಕೆಲವು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ಅದು ಬೇಕಂದಾಗ ಅದು ಮಾಡಲೇಬೇಕಂತೇಳಿ ಅವ್ನಿಗೆ ಇದು ಮಾಡ. ಆಮೇಲೆ ದಯವಿಟ್ಟು ರೆಸ್ಪಾಂಡ್ ಮಾಡಕ್ ಹೇಳಿ ಅಣ್ಣ, ಯಾರಿಗೂ ರೆಸ್ಪಾಂಡ್ ಮಾಡಲ್ಲ, ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಅಣ್ಣ. ಆಮೇಲೆ ಇನ್ನೊಂದು ಏನಾಗಿದೆ, ನಾವು ಫೋರ್ಸ್ಫುಲ್ ಆಗಿ ಏನು ಮಾಡೋಂಗಿಲ್ಲ. ಯಾವುದೋ ಒಂದು ಬಂದು ಇಲ್ಲಿ ಕೂತಿದೆ CCI ಅಂತೇಳಿ, ನಾವು ಒಬ್ಬರನ್ನ ಬಲವಂತ ಮಾಡೋಂಗೇ ಇಲ್ಲ. ಮಾಡಲೇಬೇಕು ಅನ್ನೋದು ಇಲ್ಲ. ಅಲ್ಲ, ಈಗ ನಾವು ಏನ್ ಬಲವಂತ ಕೇಳ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಅದನ್ನೇ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನೆನ್ನೆ ನಾನು ಮಾತಾಡಿದೆ, ರಿಕ್ವೆಸ್ಟ್ ಮಾಡಿದೆ. ಅಲ್ವಾ? ಹೌದು, ಈಗ ನಾವು ಏನ್ ಗಲಾಟೆ ಮಾಡಕ್ ಬಂದಿಲ್ಲ ಅಣ್ಣ. ಕನ್ನಡ ಅಂತ ಇಷ್ಟು ವರ್ಷ ಅಲ್ಲಿ ಹಿಂದಿ ನಡೀತಿದೆ, ಏನ್ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಹಿಂದಿಗೆ 2ನೇ ವಾರನೂ ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡಕ್ಕೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ? ಹಿಂದಿದ್ ಯಾರು ಮಾತಾಡ್ತಿದಾರ? ಹಂಗಾದ್ರೆ 7 ಶೋ ಏನಕ್ಕೆ ಕೊಟ್ಟಿದ್ದೀರಾ? ಹಂಗಾದ್ರೆ ಅಲ್ಲಿ 50 ಕೋಟಿ ಆಗ್ತಿದೆ, ಏನಾಗ್ತಿಲ್ಲ ಅಲ್ವಾ? ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಪ್ಪ ನೀವ್ ನೋಡಿದಾಗ ಎಷ್ಟು ಜನ ಆಯ್ತು ಆ ಹಿಂದಿ ಸಿನಿಮಾದು? ಹಂಗಾದ್ರೆ ನಮ್ದು 45 ಜನ 50 ಜನ ಅಲ್ವಂತೆ, ಅವ್ರಿಗೆ 5-6 ಜನ ದೊಡ್ಡದಂತೆ. 2ನೇ ಶೋ ಇದು 2ನೇ ವಾರ 7 ಶೋ 8 ಶೋ ಕೊಟ್ಟವ್ರೆ. ಅದು 45-50 ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ, ಅವ್ರದ್ದು ಸಂಜೆ ಬಂದಿರೋದು ಒಂದ್ 10 ಜನ ಅಷ್ಟೇ. ಕಂಪೇರಿಟಿವ್ಲಿ ನಾವೇ ಮೇಲಿದೀವಿ ತಾನೆ ಅಣ್ಣ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ರಣ್ಣ. ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂತಲ್ಲ ಅಣ್ಣ, ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೇ ಹೇಳಿದ್ರು. ಹಂಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಓಡ್ತಿದ್ಯಾ? 7 ಶೋ ಏನಕ್ಕೆ ಕೊಟ್ಟವ್ರೆ? ಓಪನ್ ಮಾಡಿ ನೋಡಿ, ಒರೇನ್ ಮಾಲ್ 7 ಶೋ ಇದೆ, GT ಮಾಲ್ 4 ಶೋ ಇದೆ, ಎಲ್ಲ ಪ್ರೈಮ್ ಟೈಮ್ ಕೊಟ್ಟವ್ರೆ. ಚೆನ್ನಾಗಿಲ್ಲ ಅಂದ್ರೆ ನಾನು ತೆಗಿತೀನಿ, ಹಂಗಾದ್ರೆ ಅದು ತೆಗೀರಿ. ಅದು 1 ಶೋ ಇದೆ. ನಮಗ್ ಮಾತ್ರ ಅವ್ರಿಗೆ ಮಾತ್ರ ನ್ಯಾಯ ಮಾತಾಡ್ತಾರೆ. ಅವ್ನು ಏನೇನು ಹೋಗ್ತಾ ಇದ್ದ, ಅವನು ಇದರಲ್ಲಿ ಹಿಂದಿ ಏನು ರೇಂಜ್ ಹೋಗ್ತಾ ಇದ್ದ, ತರಿಸೋದು. ಈ ಲೈಟ್ ಹಾಕ್ರಿ, ಇಲ್ಲ ಅಂದ್ರೆ ಆಫ್ ಮಾಡ್ರೋದು. ಇದು ನಂದು ಮೊದಲನೇ ಸಿನಿಮಾ ಅಂತ ಹೇಳ್ತಿಲ್ಲಣ್ಣ, ಇದೇ ಕೊನೆ ಅಂತ ಹೇಳ್ತಿಲ್ಲ. ಪ್ರತಿ ಸಿನಿಮಾಗೂ ಇದೇ ನಡೀತಿದೆ. ನಾನು ಬೇಡ ಹಂಗಿದ್ರು ಬೇಡ ಅಂತ ಹೇಳ್ದೆ. ತುಂಬಾ ದಿನ ಆಗಿದೆ ಕೊಡಿ ಅಂತ ಹೇಳ್ದೆ. ಪಿಕ್ಚರ್ ಆಗಿ ನನ್ಗೆ 2ನೇ ವಾರದಲ್ಲಿ ಶೂಟಿಂಗ್ ಮಾಡ್ತಾರೆ ವಿಷಯನೇ ಹೇಳಿದ್ರು ನನಗೆ. ಇನ್ಫಾರ್ಮೇಶನ್ ಕೊಟ್ಟು ನಾನು ನಿಮ್ಗೆ ಕೊಡ್ತಿದ್ದೆ, ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನನಗೆ. ಅಷ್ಟೊಂದು ನೆಗ್ಲಿಜೆನ್ಸ್ ಏನು ಇಂಥ ಪ್ರೈವೇಟ್ ಕೆಲಸ ಮಾಡಿದ್ದೇನೆ. ಅಧ್ಯಕ್ಷರು ಮಾತಾಡೋದು ಕೆಲವು ಕಡೆ 10 ಗಂಟೆ ಕೊಟ್ರೆ ಯಾರು ಸರ್ ತುಂಬಾ ಕಮ್ಮಿ ಜನ ಹೋಗ್ತಾರೆ. ಹೌದು, ಮೀಡಿಯಾ ಅಂತ ಒಂದು ಫೋನ್ ಮಾಡ್ತೀನಿ. ವ್ಯವಹಾರಸ್ಥರಲ್ವಾ ಅವರು? ನಂಗಾರು ಹೇಳಿದ್ರ 6:30ಗೆ ಇಷ್ಟು ಫಿಲ್ ಆಗುತ್ತೆ, ಈಗ ನೆಕ್ಸ್ಟ್ ಶೋ 9:30ಗೆ ಇಷ್ಟು ಫಿಲ್ ಆಗುತ್ತೆ. ಈಗ ಅಲ್ಲಿ ಶೋ ಆಗಿತ್ತು, ಒಂದು ಶೋ ಕೊಟ್ಟಿದ್ದಾರೆ, 2 ಶೋ ಎತ್ಬಿಟ್ಟಿದ್ದಾರೆ. ಎಲ್ಲಾ ಥಿಯೇಟರ್ ಅಲ್ಲಿ ಮೇನ್ ಶೋಸ್ ನಮ್ಗೆ ಎಲ್ಲ ಲಿಸ್ಟ್ ಕೊಡಿ ಸರ್, ನಮ್ದು ಜ್ಯೋತಿ ಒಂದು ಮಾತಾಡೋಣ. ಕೊಡಿವರ ಜ್ಯೋತಿ ಕೊಡಿ. ಅವ್ರದ್ದು ಏನೇನೋ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಿದ್ದಾರೆ. ಇರ್ಲಿ ಬಿಡಿ ಸರ್, ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ ಹಿಂದಿ ಕೊಡೋ ಒಂದು ಪ್ರಾಮುಖ್ಯತೆ ಯಾಕೆ ನಮ್ ಕನ್ನಡ ಕೊಡ್ತೀರಾ? ಇದೆಲ್ಲ ಸರ್ ನಮ್ಗೆ ಸೋರ್ಸ್ ಯಾವ ಟೈಮ್ ಬೇಕು ಈಗ ಯಾವ್ದು ಇದೆ ನಿಮ್ಗೆ ಬೇಕಾಗಿರೋ ಸೋರ್ ಟೈಮ್ ಅಲ್ಲ, ಅವ್ರಿಗೆ ಗೊತ್ತು. ಈಗ ನಾವೇನೋ ಸುಳ್ಳು ಹೇಳ್ಬೋದು, ನಿಮ್ಮಲ್ಲೇ ಎಷ್ಟು ಜನ ಬಂದು ನೋಡಿಲ್ಲ ನನ್ನ ಜೊತೆಲಿ ಬಂದು. 4:15 7 ಮೇಡಮ್. GT ಮಾಲ್ 4:15 7 ಎಲ್ಲ ಮಾಲು 4:15 7 ಕೆಲವೊಂದ್ ಕಡೆ ಅದನ್ನು ಬನ್ನಿ. 4:15 ನಾವು ಏನಣ್ಣ, ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀವಿ, ಪ್ರೈಮ್ ಟೈಮ್ ಕರೆಕ್ಟ್ ಆಗಿದೆ. ನಾವೇನು ಇದ್ದಿಲ್ಲ, ದಯವಿಟ್ಟು ನಮ್ಮ ಕೊಡಿ ಅಂತಾನೆ ಕೇಳ್ತಿದ್ದೀವಿ. ನೆನ್ನೂ ನಾನು ಮಾತಾಡಿದ್ದೀನಿ. ಆಯ್ತಣ್ಣ, ಟೈಮಿಂಗ್ ಸರ್ ಎಲ್ಲ ಇರೋದು ಇವಾಗ ಬರೀ 1 ಶೋ ಕೊಟ್ಟವ್ರು ಅಷ್ಟೇ ಸರ್. ಬರ್ತಾರೆ ಸಿನಿಮಾ ಜನ
ಅಣ್ಣ ಶನಿವಾರ ಇವತ್ತು ಸ್ಯಾಟರ್ಡೆ ಸ್ವಲ್ಪ ಸ್ಯಾಟರ್ಡೆ ಅಣ್ಣ ಇನ್ನೇನು ನನ್ನ ಸ್ನೇಹಿತರು ಎಷ್ಟೊಂದ್ ಜನ ಮಧ್ಯಾಹ್ನದ ಮೇಲೆ ಹಾಫ್ ಡೇ ಆಗುತ್ತೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ಕೆಲಸಗಳು ಮುಗಿಸ್ಕೊಂಡು 4 ಗಂಟೆಗೆ ಬರ್ತೀವಿ. Correct. ಓಕೆ 7 ಗಂಟೆಗೆ ಒಂದ್ ಶೋ ಕೊಟ್ಟಿದ್ದಾರೆ. ನಾವು ಕೇಳ್ತಿರೋದೇನು, ಹಿಂದಿಗೆ ನೀವು ಕೊಟ್ಟಿದ್ದೀರಾ 7 ಶೋ ಕೊಟ್ಟಿದ್ದೀರಾ, 4 ಶೋ ಕೊಟ್ಟಿದ್ದೀರಾ, ಕನ್ನಡಕ್ಕೆ ಯಾಕೆ ಒಂದೇ ಶೋ ನಾನು ಕೊಡೋದು, ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ಅದು ಕಲೆಕ್ಷನ್ ಚೆನ್ನಾಗಿದೆ. ₹1,60,000 ಲಕ್ಷದ ಇಷ್ಟು 2 ಶೋ ಕೊಟ್ಟಿರೋದಕ್ಕೆ ನಮ್ಗೆ ಅಷ್ಟ ಆಗಿದೆ ಅಣ್ಣ. ಸುಮ್ಮನೆ ಅಲ್ಲ ಅಣ್ಣ, 23 ವರ್ಷ ಅಣ್ಣ ಕಷ್ಟ ಬಿದ್ದಿರೋದು ನಾನು. ಇವತ್ತೇನೋ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ, ಇವತ್ತು ಸಿನಿಮಾ ಹಿಟ್ ಆಗಿದೆ, ಎಲ್ಲ ಆಗಿದೆ. ಈ ಟೈಮಲ್ಲಿ ನನ್ಗೆ ಹಿಂಗೆ ಮಾಡಿದ್ರೆ ನಿಲ್ಸ್ಕೊಳ್ಬೇಕು ಸಿನಿಮಾ. ಕನ್ನಡ ಸಿನಿಮಾ ಇಲ್ಲ ಓಡಲ್ಲ ಓಕೆ, ಜನ ಬರ್ತಿಲ್ಲ ಅಂತ. ಬರ್ತಿರೋ ಜನ ಬರ್ತಿದ್ದಾರೆ, ಅದನ್ನ ನೀವು ಶೋ ಕೊಟ್ಟಿರ್ತಾನೆ ಬರೋದು. ಸಿನಿಮಾ ಥಿಯೇಟರ್ನಲ್ಲಿ ಇಲ್ಲ ಅಂದ್ರೆ ಅಣ್ಣ ಆಮೇಲೆ ನಿಮ್ಮ ಥಿಯೇಟರ್ ಕೂಡ ವೈಷ್ಣವಿ ಭಾಳ ಚೆನ್ನಾಗಿದೆ ಅಣ್ಣ ಕಲೆಕ್ಷನ್. ವೈಷ್ಣವ ಇವ್ರು ಹೇಳ್ತಿದ್ರು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಹೋಗೋ ಜೊತೆಗೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.